ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮನಸೊಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ, ಎಪಿಸೋಡ್ 4. ಇಂದಿನ ಸಂಚಿಕೆಯಲ್ಲಿ ಸಿಂಚನ ಮಾತು ಕೇಳಿದ ಮುಸುಕುದಾರಿಗಳಿಗೆ ಅವಳು ಗನ್ ಹಿಡಿದಿರೋ ಸ್ಟೈಲ್ ನೋಡೇ ಪೊಲೀಸ್ ಇದ್ರೂ ಇರ್ಬೋದು ಎಂದು ಯೋಚಿಸ್ತಾರೆ. ಮುಂದುವರಿಯೋದು. ಸಿಂಚು, ಕಮಾನ್ ಟೆಲ್ ಮಿ ವಾಟ್ ಯು ವಾಂಟ್ ಎಂದಳು ತುಸು ಗಂಭೀರವಾಗಿ. ಅವಳ ಶಾರ್ಪ್ ಲುಕ್, ಖಡಕ್ ವಾಯ್ಸ್ ಕೇಳಿ ಸುಧಾ ಅವರಿಗೆ ಈ ಹುಡುಗಿಗೆ ಮೆಮೊರಿ ವಾಪಸ್ ಬಂತ ಎಂದು ಯೋಚಿಸಿದರೆ ಹಾದಿ ಆಲೋಚನೆ ಬೇರೆ ಇತ್ತು. ಇವಳು ನಿಜಕ್ಕೂ ಪೊಲೀಸಾ? ಇವಳು ನೋಡೋಕ್ಕೆ ಫಿಟ್ಟಾಗೇ ಇದ್ದಾಳೆ, ಬಟ್ ಇವಳಿಗೆ ಮೆಮೊರಿ ಲಾಸ್ ಆಗಿದೆ ಎಂದು ಯೋಚಿಸುತ್ತಾ ಇವಳೇನಾದರೂ ಆ್ಯಕ್ಟಿಂಗ್ ಮಾಡ್ತಿದ್ದಾಳಾ ಎಂದು ಯೋಚಿಸ್ತಿದ್ದ ಹುಡುಗನ ಮುಖ ಎಂದಿಗಿಂತ ಇಂದು ಇನ್ನೂ ವಿಚಲಿತವಾಗಿದೆ. ಸಿಂಚು, ಟೆಲ್ ಮಿ ಫಾಸ್ಟ್, ಐ ಡೋಂಟ್ ಹ್ಯಾವ್ ಟೈಮ್ ಎಂದರೆ ಇವಳನ್ನೇ ದಿಟ್ಟಿಸಿ ನೋಡ್ತಿದ್ದ ಮುಸುಕುದಾರಿಗಳಲ್ಲಿ ಒಬ್ಬ ಮುಂದೆ ಬಂದು, ಲುಕ್ ಮೇಡಮ್, ನಾವು ಯಾರು ಕ್ರಿಮಿನಲ್ಸ್ ಅಲ್ಲ, ನಮಗೆ ಬೇಕಾಗಿರೋದು ನ್ಯಾಯ ಎಂದ ದೃಢವಾಗಿ. ಸಿಂಚು ಮತ್ತು ಹಾದಿ ಅವ್ರು ಹೇಳೋದನ್ನೇ ಕೇಳುತ್ತಾ, ಏನು ನ್ಯಾಯ ಬೇಕು? ಯಾರಿಂದ ನಿಮಗೆ ಮೋಸ ಆಗಿದೆ ಎಂದ ಹಾದಿ. ಹಾದಿ ಕಡೆ ಮುಖ ನೋಡಿದ ಅವನು ಸಿಟ್ಟಲ್ಲೇ, ನೀನು ಯಾರು ಕೇಳೋಕ್ಕೆ ಎನ್ನುವಂತೆ ಲುಕ್ ಕೊಟ್ಟು ಸಿಂಚು ಕಡೆ ತಿರುಗಿ, ನೋಡಿ ಮೇಡಮ್, ನಮಗೆ ಪಬ್ಲಿಕ್ಗೆ ತೊಂದರೆ ಕೊಡೋ ಯಾವ ಪ್ಲ್ಯಾನ್ ಕೂಡ ಇಲ್ಲ. ವಿ ಆರ್ ಎಜುಕೇಟೆಡ್ಸ್, ನಮಗೆ ಜಾಬ್ ಕೊಡಿಸ್ತೀನಿ ಅಂತ ಇಲ್ಲಿಯ ಕಾರ್ಪೊರೇಟ್ರು ದುಡ್ಡು ತಗೊಂಡು ನಮಗೆಲ್ಲ ಮೋಸ ಮಾಡಿದರು. ನಾವು ಅವ್ರ ಹತ್ರ ನ್ಯಾಯ ಕೇಳೋಕ್ಕೆ ಹೋದಾಗ ಅವ್ರು ನಮಗೆ ಕೊಟ್ಟ ಪಟ್ಟ ಕ್ರಿಮಿನಲ್ಸ್ ಅನ್ನೋ ಹಣೆಪಟ್ಟಿ. ಸೊ ಹೀಗೆ ಹೇಳಿ, ನಮಗೆ ಆ ಕಾರ್ಪೊರೇಟ್ರು ಬೇಕು, ಅವನು ಇಲ್ಲಿ ಬರಬೇಕು, ಅವನ ನನಗೆ ಒಪ್ಪಿಸಿ ಎಂದರು. ಸಿಂಚು, ಯಾರಿವನು ಇಷ್ಟು ದೊಡ್ಡ ಫ್ರಾಡ್ ಕಾರ್ಪೊರೇಟ್ರು ಎಂದು ಯೋಚಿಸಿದ್ರೆ ಹಾದಿ ಮುಖ ಕಪ್ಪಿಟ್ಟಿತು. ಯಾಕಂದರೆ ಆ ಕಾರ್ಪೊರೇಟ್ರು ಬೇರೆ ಯಾರೂ ಅಲ್ಲ, ಅವನ ಚಿಕ್ಕಪ್ಪ. ಇದನ್ನು ಕೇಳಿದ ಸುಧಾ ಅವ್ರಿಗೆ ಶಾಕ್ ಆಗಿತ್ತು. ಸುಧಾ, ಏನು ಜಯಂತಿಗೆ ಮಾಡೋಕ್ಕೆ ಹೇಗೆ ಸಾಧ್ಯ ಎಂದು ಗೊಂದಲದಲ್ಲೇ ಜೋರಾಗಿ ಹೇಳಿದರು. ಸಿಂಚು ಮನದಲ್ಲೇ, ಅಂದರೆ ಅತ್ತಿಗೆ ಅವನು ಗೊತ್ತಾ ಎಂದು ಯೋಚಿಸಿದ್ಲು. ಆದರೆ ಹಾದಿ ಗಂಭೀರವಾಗಿ, ನೀವು ಅವ್ರಿಗೆ ಏನು ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀರಾ ಎಂದ. ಆದಿ ಮಾತು ಕೇಳಿದ ಮುಸುಕುತ್ತಾರೆ, ಹೇ ಯಾರೋ ನೀನು? ಯಾವಾಗಲೂ ನೀನು ಮತ್ತೆ ಮಾತಾಡಿ ಡಿಸ್ಟರ್ಬ್ ಮಾಡ್ತೀಯಾ? ಸುಮ್ಮನಿದ್ರೆ ಸರಿ, ಇಲ್ಲ ನಿನ್ನ ತಲೆ ಇಲ್ಲೇ ನೆಲ ಕುರುಳುತ್ತೆ ಎಂದ ಕೋಪ್ತಲೆ. ಸಿಂಚು ಗನ್ ಹಿಡಿದು ಅವನ ತಲೆ ಮೇಲೆ ಪಾಯಿಂಟ್ ಮಾಡಿ, ಬಾಯ್ ಮುಚ್ಚು, ಅವರು ನನ್ನ ಗಂಡ ಎಂದಳು ಜೋರಾಗಿ. ಆದಿ ಅವಳ ಮಾತು ಕೇಳಿ ಇದೊಂದು ಎಂದು ಸುಮ್ಮನಾದರೆ ಸುಧಾ ಅವರು ನಸು ನಗ್ತಾರೆ. ಮುಸುಕುದಾರಿ, ಸಾರಿ ಮೇಡಮ್ ಎಂದು ಎದುರುತ್ತಾ, ಇವಾಗ ನಾವು ಹೇಳಿದ್ದು ಸಿಗದಿದ್ರೆ ಇವತ್ತು ಇಲ್ಲಿಂದ ತಪ್ಪಿಸ್ಕೊಳ್ತೀವಿ, ಬಟ್ ನಾಳೆ ಇನ್ನೆಲ್ಲಿ ಬೇಕಾದರೂ ಬಪ್ಲಿಕ್ಕೆ ತೊಂದರೆ ಕೊಡ್ತೀವಿ ಎಂದ ವ್ಯಂಗ್ಯವಾಗಿ ನಗುತ್ತಾ. ಆ ಮಾತು ಕೇಳಿದ ಸಿಂಚು, ಶಟಪ್, ಏನು ನೀನು ಮಾಡ್ತಿರೋದೇ ತಪ್ಪು, ಅಂಥದ್ರಲ್ಲಿ ಇಂಥ ಒಂದು ಬೆದರಿಕೆ ಬೇರೆ ಎಂದು ಗಂಟಕ್ಕಿದ್ದ ಮುಖ ಮಾಡಿ, ಅಮ್ಮ ಡೋರ್ ತೆಗಿರಿ ಎಂದಳು. ಆ ಮುಸುಕುದಾರಿ, ನೋ ಮೇಡಮ್, ನೀವು ಕೂಡ ತಪ್ಪು ಮಾಡ್ತಿದ್ರ, ನಾವು ಯಾವತ್ತೂ ಪಬ್ಲಿಕ್ಗೆ ತೊಂದರೆ ಕೊಡಬೇಕು ಅಂದ್ಕೊಂಡಿಲ್ಲ, ಬಟ್ ಈಗ ನಿಜಕ್ಕೂ ನಿಮಗೆ ತೊಂದರೆ ಕೊಡಬೇಕಾಗತ್ತೆ ಎಂದ. ಸಿಂಚು ಅವನ ಗಂಟಲಿಗೆ ಪಾಯಿಂಟ್ ಮಾಡಿ ಒತ್ತಿ ಹಿಡಿದು, ನೀನೇನೋ ಇಲ್ಲಿ ಎದುರಿಸೋದು, ಈಗ ನೋಡು ಎಂದು ಅವನ ಗಂಟಲಿಗೆ ಒತ್ತಿ ಹಿಡಿದು, ಒಬ್ಬೊಬ್ಬರು ಇವತ್ತು ಇಲ್ಲೇ ಸಾಯ್ತೀರ, ಅಲ್ಲಿ ನೋಡು, ಅಲ್ಲಿ ಕ್ಯಾಮ್ರಾದಲ್ಲಿ ಎಲ್ಲ ರೆಕಾರ್ಡ್ ಆಗಿರುತ್ತೆ, ಈಗ ನೀವು ಪೊಲೀಸ್ ಹೆಲ್ಪ್ ತಗೊಳ್ಳಿ, ಅದ್ಯಾರೋ ಆ ಕಾರ್ಪೊರೇಟರ್ ಅವರನ್ನು ಒಪ್ಪಿಸೋದು ನಮ್ಮ ಜವಾಬ್ದಾರಿ. ಹಾಗೆ ಸರ್ಕಾರಿ ಕೆಲಸನೇ ಬೇಕು ಅಂತ ಯಾಕೆ ಆಸೆ ನಿಮಗೆ? ನಿಮ್ಮಂಥವ್ರಿಂದಾನೆ ಇಂಥವ್ರು ಉಟ್ಕೊಂಡಿರೋದು ಎಂದಳು ಕೋಪದಲ್ಲಿ. ತಕ್ಷಣ ತುಸು ನಿಧಾನಕ್ಕೆ, ನಿಮಗೂ ಮನೆ ಅಪ್ಪ ಅಮ್ಮ ಇರ್ತಾರೆ ಅಲ್ವಾ, ಹೀಗೆ ಒಂದು ದುಡುಕಿನಿಂದಾಗಿ ನಿಮ್ಮೆಲ್ಲರ ಭವಿಷ್ಯ ನಿಜಕ್ಕೂ ಹಾಳಾಗುತ್ತೆ. ನಾನು ಹೇಳೋದು ಕೇಳಿ, ನೀವ್ಯಾರು ಅಂತ ಗೊತ್ತಿಲ್ಲ, ಬಟ್ ನಿಮ್ಮನ್ನು ನೋಡಿದ್ರೆ ಕ್ರಿಮಿನಲ್ಸ್ ಅನಿಸಲ್ಲ. ಸುಮ್ಮನೆ ನಿಮ್ಮ ಲೈಫ್ನ ಯಾಕ್ರೋ ಹಾಳು ಮಾಡ್ಕೊಡ್ತೀರಾ? ಎಲ್ಲಾದರೂ ಒಂದು ಒಳ್ಳೆ ಕೆಲಸ ನೋಡಿಕೊಂಡು ಜೀವನ ನಡೆಸಿ. ಇಲ್ಲಿ ಎಲ್ಲರಿಗೂ ಬದುಕುವ ಸ್ವತಂತ್ರ ಇದೆ, ಹಾಗಾಗಿ ನೀವು ಹೀಗೆಲ್ಲ ಪಬ್ಲಿಕ್ಗೆ ತೊಂದರೆ ಕೊಡಬಾರ್ದು, ಪ್ಲೀಸ್, ಇಟ್ಸ್ ಮೈ ರಿಕ್ವೆಸ್ಟ್ ಎಂದಳು ಕರುಣೆಯಿಂದ. ಅಲ್ಲಿದ್ದವರೆಲ್ಲ ಸಿಂಚನ ನೋಡುತ್ತಾ, ಸಾರಿ ಸಿಸ್ಟರ್, ನಾವು ತಪ್ಪು ಮಾಡಬೇಕು ಅಂತ ಮಾಡಿಲ್ಲ ಎಂದರು ಬೇಸರದಲ್ಲೇ. ಸಿಂಚು, ಓ ಎಲ್ಲರಿಗೂ ಕನ್ನಡ ಬರುತ್ತೆ, ಆದರೂ ಹಿಂದಿನಲ್ಲಿ ಮಾತಾಡ್ತಿದ್ದೀರಾ,
ಎಂದು ನಗುಮುಖದಲ್ಲಿ ತಪ್ಪು ಯಾರಿಂದ ಆಗಿರುತ್ತೋ ಅವರಿಗೆ ಪನಿಷ್ ಮಾಡಿ, ಅದು ನ್ಯಾಯ. ಬಟ್ ಹೀಗೆ ಏನು ತಪ್ಪು ಮಾಡದ ಪಬ್ಲಿಕ್ಗೆ ತೊಂದರೆ ಕೊಡೋದು ತಪ್ಪಲ್ವಾ ಎಂದಳು ಕೈ ಕಟ್ಟಿ ನಿಂತು. ಆ ಮುಸುಕುದಾರಿಗಳು ತಮ್ಮ ಮುಸುಕು ತೆಗೆದು ಸಾರಿ ಎಂದರು. ಆದಿ ಅವರುಗಳ ಮುಖ ನೋಡಿ, ನಿಜ ಇವ್ರು ಹೇಳಿದ್ದು ಸತ್ಯ ಇದ್ರೂ ಇರ್ಬೋದು, ಈ ಹುಡುಗರ ಮುಖ ನೋಡಿದ್ರೆ ಯಾರು ಕ್ರಿಮಿನಲ್ಸ್ ಅನ್ಸಲ್ಲ ಎಂದುಕೊಂಡ. ಸುಧಾ ಅವರು, ಆದರೂ ಇದೇನಿದು ನಿನ್ನ ಮುಖದಲ್ಲಿ ಇರುವ ಮಾರ್ಕ್ ಎಂದರು ಒಬ್ಬ ಮುಖದಲ್ಲಿ ಮಾರ್ಕ್ ಇದ್ದ ಹುಡುಗನನ್ನ ನೋಡಿ. ಅವನು ನಿಧಾನಕ್ಕೆ ಅಂಟಿಸಿರುವ ಮಾರ್ಕ್ಸ್ ಎಲ್ಲ ತೆಗೆದು ಮುಖ ಒರೆಸ್ದ. ಸುಧಾ ಅವರು, ಅಯ್ಯೋ ನೀನಾ ಎಷ್ಟು ಚೆನ್ನಾಗಿರುವ ಮುಖ ಇಟ್ಕೊಂಡು ಹಿಂಗೆ ಎದುರಿಸ್ಬಿಟ್ಟಿಯಲ್ಲೋ ಎಂದರೆ ಆದಿ, ಓಕೆ ನಿಮಗೆ ನ್ಯಾಯ ಒದಗಿಸೋ ಜವಾಬ್ದಾರಿ ನನ್ನದು, ಇದು ನನ್ನ ವಿಸಿಟಿಂಗ್ ಕಾರ್ಡ್ ಎಂದು ಅವ್ರ ಕೈಗೆ ವಿಸಿಟಿಂಗ್ ಕಾರ್ಡ್ನ ಕೊಡ್ತಾನೆ. ಹಾಗೆ ನಿಂತಿದ್ದ ಹುಡುಗರನ್ನ ನೋಡಿ, ಸಿಂಜು ನೀವು ಮುಂದೆಯಿಂದ ಬೇಡ ಮೇಲಿಂದ ಹೋಗಿ, ಅಲ್ಲಿ ಹೀಗೆ ಹೋಗಬೇಡಿ, ನೀವ್ಯಾರು ಅನ್ನೋದನ್ನ ನಾವು ಹೇಳಲ್ಲ ಎಂದು ನಿಧಾನಕ್ಕೆ ಹೇಳಿದ್ರೆ ಆದಿ ಮೊದಲ ಮಾರಿಗೆ ನಗು ಬಂದರೆ ಸುಧಾ ಅವರು, ಓಯ್ ಸಿಂಚು ಮಗಳೇ ಅಲ್ಲಿ ನೋಡು ಕ್ಯಾಮ್ರಾ ಎಂದರು ನಗುತ್ತಾ ಕ್ಯಾಮ್ರಾ ಕಡೆ ಕೈ ತೋರಿಸಿ. ಅವರಲ್ಲೇ ಇದ್ದ ಒಬ್ಬ ಹುಡುಗ, ಡೋಂಟ್ ವರಿ ಸಿಸ್ಟರ್, ಅದನ್ನೆಲ್ಲ ಹ್ಯಾಕ್ ಮಾಡಿ ಯಾವ ಫುಟೇಜು ಸಿಗದಂತೆ ಮಾಡ್ತೀನಿ ಎಂದ ನಗುತ್ತಾ. ಆದಿ ಉಬ್ಬಾರಿಸಿ ಸುಮ್ಮನೆ ನಿಂತ. ಸಿಂಜು ಅಪರಾಧಿ ಭಾವದಿಂದ ಸಾರಿ ಎಂದಳು ಎಲ್ಲರ ಮುಂದೆ. ಎಲ್ಲರೂ ಯಾಕೆ ಎನ್ನುವಂತೆ ಕನ್ಫ್ಯೂಸ್ನಲ್ಲೇ ಅವಳನ್ನೇ ನೋಡಿದ್ರೆ ಸಿಂಚು, ನಾನು ನಿಜಕ್ಕೂ ಪೊಲೀಸ್ ಅಲ್ಲ ಎಂದಳು ಸಣ್ಣ ಕಣ್ಣು ಮಾಡಿ. ಎಲ್ಲರೂ ಒಮ್ಮೆ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ನಗ್ತಾರೆ. ಆದಿ, ಗೋ ಫಾಸ್ಟ್, ಬೇಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಗೋಗಿ ಎಂದ. ಆ ಮುಸುಕುದಾರಿಗಳು ಮೂವರಿಗೂ ಕೈ ಮುಗಿದು ಹೋಗುವಾಗ ಹಿಂದೆ ತಿರುಗಿ ನಿಮ್ಮಿಬ್ಬರ ಜೋಡಿ ಸೂಪರ್ ಎಂದು ಹೋಗ್ತಾರೆ. ಸುಧಾ ನಕ್ರೆ ಆದಿ ಮತ್ತೆ ಸಿಂಚು ಗುರಾಯಿಸ್ತಾರೆ. ಇದೇ ಹುಡುಗರ ಗುಂಪಿಂದ ಮುಂದೆ ಸಿಂಚು ಬದುಕಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಸಿಗುತ್ತೆ. ಆದಿ ಹ್ಯಾಕ್ ಮಾಡೋಕ್ಕೆ ಹೋಗಿದ್ದ ಹುಡುಗನ ಹಿಂದೆ ಹೋಗಿ ಎಲ್ಲ ಸರಿ ಇದೆಯಾ ಎಂದು ನೋಡ್ಕೊಂಡು ಬಂದ. ಎಲ್ಲ ಮೇಲೆ ಹೋಗಿ ಅವರೆಲ್ಲ ತಪ್ಪಿಸ್ಕೊಂಡ್ರು ಅಂತ ಹೇಳಿ ನೀವುಗಳು ಹೋಗಿ, ಬಟ್ ಎಲ್ಲೂ ನೀವು ಬಾಯ್ ಬಿಡಬೇಡಿ ಎಂದು ಆದಿ, ಅಮ್ಮ ಬನ್ನಿ ಎಂದು ಆ ಮಾಲ್ ಮುಂದಿನ ಡೋರು ತೆಗೆಯುತ್ತಾನೆ. ಹೀಗಾಗಲೇ ಗ್ಲಾಸ್ ಫ್ರಂಟ್ ಡೋರ್ ತೆಗೆಯಲು ಪ್ರಯತ್ನ ನಡೆಯುತ್ತಿತ್ತು. ಸಿಂಜು ಹೊರಗೆ ಬಂದು ನೋಡಿದಾಗ ಯಾರೋ ಒಬ್ಬ ಬಿಲ್ಡಿಂಗಿಂದ ಜಿಗಿಯುತ್ತಿರೋದು ನೋಡಿ ಅವಳ ಕಣ್ಣು ತುಂಬ ಕತ್ಲೆಯಾಗಿ ಅವಳ ಕಣ್ಣು ದೊಡ್ಡದಾಗಿ ಬಿಡುತ್ತಾ ಮೈ ಪೂರ್ತಿ ಬೆವರಿ ಅವನು ಬಿದ್ದಿದ್ದು ಏನೋ ಒಂದು ರೀತಿ ಶಾಡೋ ಕಣ್ಣ ಮುಂದೆ ಹಾದು ಹೋಗುವಂತಾಗಿ ಹುಡುಗಿ ತಲೆ ಸುತ್ತಿ ಅಲ್ಲೇ ಕೆಳಗೆ ಬಿದ್ಲು. ಅಲ್ಲಿ ಬಂದ ಆ ಮುಸುಕುದಾರಿಗಳು ಸಿಸ್ಟರ್ ಎಂದು ಹತ್ರ ಬಂದರು. ಅಷ್ಟೊತ್ತಿಗೆ ಆದಿ ಕೈ ಅವಳನ್ನ ಬಳಸಿಡಿತು. ಸುಧಾ ಸಿಂಚು ಎಂದು ಅವಳ ಕೆನ್ನೆ ತಟ್ಟುತ್ತಿದ್ರೆ ಆದಿ, ಅಮ್ಮ ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ ಎಂದ. ಆದಿಗೆ ಆ ಹುಡುಗರು ಸಹಾಯ ಮಾಡಿದ್ರು. ಸುಧಾ ಅವರು ಕೂತುಕೊಂಡ್ರೆ ಆ ಹುಡುಗರಲ್ಲೇ ಒಬ್ಬ ಮಹೇಶ್ ಎನ್ನುವವ ಬಂದು, ಸರ್ ನಾನು ಡ್ರೈವ್ ಮಾಡ್ತೀನಿ, ನನಗೆ ಡ್ರೈವಿಂಗ್ ಬರುತ್ತೆ ಎಂದು ಬಂದು ಕೂತ. ಆದಿ ಸಿಂಚು ಪ್ರಜ್ಞೆ ಇಲ್ಲದೆ ತಲೆ ಬ್ಯಾಲೆನ್ಸ್ ಇಲ್ಲದೆ ವಾಲಾಡ್ತಿತ್ತು. ಸುಧಾ ಅವರು ಇಳಿದುಕೊಂಡಿದ್ರು. ಗಾಡಿ ಒಂದು ಹಟ್ಟ ಬಂದಾಗ ಸ್ವಲ್ಪ ಬಿರುಸಾಗೆ ಕ್ರಾಸ್ ಮಾಡಿದಾಗ ಆದಿ ಮಡಿಲಿಗೆ ಸಿಂಚು ಬೀಳ್ತಾಳೆ. ಸಿಂಚು ಈಗ ಆದಿ ಮಡಿಲಲ್ಲಿ ಮಲಗಿದ್ಲು. ಅವಳ ಮುಖ ಈಗ ಆದಿಗೆ ತುಂಬ ಕ್ಲಿಯರ್ ಆಗಿ ಕಾಣ್ತಿದೆ. ಆದಿ ಅವಳ ಮುಖ ನೋಡಿ, ಈ ಹುಡುಗಿ ಒಂದು ರೀತಿ ಮೆರಾಕಲ್ ಮಾಡಿಬಿಟ್ಲು. ಅಮ್ಮ ಹೇಳ್ತಿದ್ರು, ಇನ್ನೊಮ್ಮೆ ಬುದ್ಧ ಅಂಗುಲಿ ಮಾಲನನ್ನು ಬದಲಿಸಿದ ಕತೆ. ಬಟ್ ಈ ಹುಡುಗಿ ಈಗ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ದೊಡ್ಡ ಚತುರತೆ, ಇಷ್ಟು ನಾಜೂಕಾಗಿ ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಮಾಡಿದ್ಲು. ಎಷ್ಟೋ ಜನ ನಮಗೆ ಯಾಕೆ ಎಂದು ಹೋಗುವ ಸೊಸೈಟಿಯಲ್ಲಿ ಇವಳು ತಾನು ಮುಂದೆ ಬಂದು ಒಂದು ಸಾಹಸನೇ ಮಾಡಿದ್ದಾಳೆ ಎಂದು ನಿಟ್ಟುಸಿರುಬಿಟ್ಟು, ಅಷ್ಟು ಹುಡುಗರು ಇವತ್ತು ಪೊಲೀಸ್ನವರಿಗೆ ಸಿಕ್ಕಿದ್ರೆ ಎಲ್ಲರೂ ಜೈಲಿನಲ್ಲೇ ತಗಲಾಕೊಳ್ಬೇಕಿತ್ತು. ಬಟ್ ಇವತ್ತು ಏನೋ ಪ್ಲ್ಯಾನ್ ಹೇಳಿ ತಪ್ಪಿಸ್ಕೊಂಡಿದ್ದಾಳೆ. ಅವರೇ ಇವತ್ತು ಇವಳ ಸಹಾಯಕ್ಕೆ ಬಂದರು ಎಂದು ಯೋಚಿಸುತ್ತಿದ್ದ. ಆದಿ ಕಮಿಷನರ್ಗೆ ಕಾಲ್ ಮಾಡಿ ಅವರು ತಪ್ಪಿಸ್ಕೊಂಡಿದ್ದಾರೆ, ನಾವು ಅಂದುಕೊಂಡಂತೆ ಅವರು ಯಾವ ಕ್ರಿಮಿನಲ್ಸ್ ಅಲ್ಲ ಅನಿಸುತ್ತೆ ಎಂದ. ಕಮಿಷನರ್ ಓಕೆ, ಒಮ್ಮೆ ಆಫೀಸಿಗೆ ಬನ್ನಿ ಎಂದರು. ಅವರಾಗಲೇ ಪೊಲೀಸ್ನವರ ಹತ್ರ ಎಲ್ಲ ವಿಷಯ ತಿಳಿದಿದ್ದರಿಂದ ಆದಿಗೆ ತೊಂದರೆ ಕೊಡಬಾರ್ದು ಎಂದು ಜಾಸ್ತಿ ಮಾತಾಡದೆ ಕಾಲ್ ಕಟ್ ಮಾಡಿದ್ರು. ಮುಂದೆ ಕಾರ್ ಡ್ರೈವ್ ಮಾಡುತ್ತಿದ್ದ ಮಹೇಶ್, ಸರ್
ಹಾಸ್ಪಿಟಲ್ ಬಂದು ಎಂದ ಹಾಸ್ಪಿಟಲ್ ಮುಂದೆ ಕಾರ್ ನಿಲ್ಸಿ. ಹಾದಿ ಸುಧಾ ಅವರ ಮುಖ ನೋಡ್ದ. ಸುಧಾ ಅವರು ಬೇಗ ಎತ್ಕೊಂಡು ಬಾ ಹಾದಿ, ಏನಾಯ್ತು ಹುಡುಗಿಗೆ ಎಂದು ಗಾಬರಿಯಲ್ಲೇ ಕೆಳಗಿಳಿದ್ರು. ಹಾದಿ ನಿಧಾನಕ್ಕೆ ಅವಳನ್ನ ತನ್ನ ತೋಳಿಗೆ ತಗೊಂಡ ಹುಡುಗ ಹಾಸ್ಪಿಟಲ್ಗೆ ಸೇರಿಸಿ ಏನಾಗಿದೆ ಎಂದು ಚೆಕ್ ಮಾಡಿಸ್ದ. ಡಾಕ್ಟರ್ ನಿಮ್ಗೇನಾಗಬೇಕು ಎಂದಾಗ ಮಹೇಶ್ ಮುಂದೆ ನಮಗೆ ಗೊತ್ತಿರೋ ಹುಡುಗಿ ಎಂದ. ಇದನ್ನು ಕೇಳಿದ ಸುಧಾ ಅವರು ನಿಟ್ಟುಸಿರು ಬಿಟ್ರೆ, ಮಹೇಶ್ ಮಾಲ್ನಲ್ಲಿ ಆ ಹುಡುಗಿ ಗಂಡ ಅಂತೂ ಇವ್ರು ನೋಡಿದ್ರೆ ಹೀಗೆ ಹೇಳ್ತಿದ್ದಾರೆ ಎಂದು ಯೋಚಿಸಿದ ಮಹೇಶ್ಗೆ ಒಂದು ಕ್ಲಿಯರ್ ಆಯಿತು. ಆ ಹುಡುಗಿ ಕಂಡ್ರೆ ಈ ಹುಡುಗನಿಗೆ ಹಾಗಲ್ಲ ಅನ್ನೋದು ಗೊತ್ತಾಯಿತು. ಮಹೇಶ್ ಸರ್ ನಾನು ಹೋಗ್ಲಾ ಎಂದ. ಆದಿ ಓಕೆ, ನಾಳೆ ನನ್ನ ಆಫೀಸ್ಗೆ ಬನ್ನಿ, ಸದ್ಯಕ್ಕೆ ಒಂದು ಜಾಬ್ ಕೊಡ್ತೀನಿ, ಬಟ್ ಗೌರ್ನಮೆಂಟ್ ಜಾಬು ತಗೊಳ್ಳೋಕ್ಕೆ ಆಗಲ್ಲ, ನಿಮ್ಮ ಮೇಲೆ ಈಗಾಗಲೇ ಕ್ರಿಮಿನಲ್ ಕೇಸು ಇದೆ ಸೊ ಎಂದ. ಮಹೇಶ್ ಅವನಿಗೆ ಕೈ ಮುಗಿದು ನಿಮ್ಮಿಂದ ಇವತ್ತು ನಮ್ಮ ಅಷ್ಟು ಜನರ ಜೀವ ಉಳಿತು, ಪರವಾಗಿಲ್ಲ ಸರ್, ನಮಗೆ ಸರ್ಕಾರಿ ಕೆಲಸನೇ ಬೇಕು ಅಂತ ಹೇಳುತ್ತಿಲ್ಲ, 3 ಹೊತ್ತು ಊಟ ಸಿಕ್ಕರೆ ಸಾಕಾಗಿದೆ ಎಂದ. ಆದಿ ಓಕೆ ನೀವು ಹೊಡಿ ಎಂದ. ಮುಂದೆ ಆದಿ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದಾಗಿ ಹುಡುಗಿ ಮನೆ ತೊರೆದು ಹೋಗ್ತಾಳೆ. ಎಲ್ಲೋಗ್ತಾಳೆ ಮುಂದೆ ನೋಡೋಣ. ಕತೆ ಮುಂದುವರಿಯುವುದು. ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಕಥೆಯ ಹೆಚ್ಚಿನ ಭಾಗಕ್ಕಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಧನ್ಯವಾದಗಳು.